ಆಡಳಿತಾರೂಢ ಕಾಂಗ್ರೆಸ್ಗೆ ಭಾರೀ ಮುಖಭಂಗ ಆಗಿದೆ. ಲೋಕಲ್ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಈಗ ಭಾರೀ ಮುಖಭಂಗ ಆಗಿದೆ. ಲೋಕಲ್ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. ರಾಜ್ಯದಲ್ಲಿ ಲೋಕಲ್ ವಾರ್ ಕಮಾಲ್ ಮಾಡಿದೆ. ಪಂಚಾಯತ್ ಎಲೆಕ್ಷನ್ನಲ್ಲಿ ಗೆದ್ದು ಬೀಗಿದ ಬಿಜೆಪಿ ಕಾಂಗ್ರೆಸ್ಗೆ ಕೈಕೊಟ್ಟ ಗ್ಯಾರಂಟಿ ಮತದಾರ. ಬಿಜೆಪಿ ಹವಾ ಜೋರಾಗಿದೆ. ಕೈ ಹಿಡಿಯದ ಹಳ್ಳಿಗರು. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಪ್ರಕಟ. ಆಡಳಿತಾರೂಢ ಕಾಂಗ್ರೆಸ್ಗೆ ಈಗ ಭಾರೀ ಮುಖಭಂಗ ಆಗಿದೆ. ಲೋಕಲ್ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. ರಾಜ್ಯದಲ್ಲಿ ಲೋಕಲ್ ವಾರ್ ಕಮಾಲ್ ಮಾಡಿದೆ. ಇನ್ನು ಪಂಚಾಯತ್ ಎಲೆಕ್ಷನ್ನಲ್ಲಿ ಬಿಜೆಪಿ ಈಗ ಗೆದ್ದು ಬೀಗಿದೆ. ಇನ್ನು ಬಿಜೆಪಿ ಹವಾ ಕೂಡ ಜೋರಾಗಿದೆ. ಹಳ್ಳಿಗರು ಈಗ ಗ್ಯಾರಂಟಿಯ ಕೈ ಹಿಡಿದಿಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಪ್ರಕಟ ಆಗಿದೆ. ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶವನ್ನು ನೋಡ್ತಾ ಹೋದ್ರೆ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. ಹಾಗಾಗಿ ಈ ಒಂದು ಗ್ಯಾರಂಟಿ ಸರ್ಕಾರ ಏನಿದೆ ಅಥವಾ ಗ್ಯಾರಂಟಿಗಳಿಂದಾಗಿ ಅಧಿಕಾರಕ್ಕೆ ಬಂದಂತಹ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಕೈಯನ್ನ ಮತದಾರ ಪ್ರಭುಗಳು ಹಿಡಿದಿಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ತಳಮಟ್ಟದಿಂದ ತಮ್ಮ ಪಕ್ಷವನ್ನ ಭದ್ರ ಮಾಡ್ಕೊಳ್ಬೇಕಾಗತ್ತೆ. ತಮ್ಮ ಪಕ್ಷಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಬೇಕು ಅಂತಂದ್ರೆ ಸ್ಥಳೀಯ ಚುನಾವಣೆಗಳು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ಗೆಲುವಿನ ನಗೆ ಕಾಂಗ್ರೆಸ್ಗೆ ಸಿಕ್ಕಿಲ್ಲ. ಪಂಚಾಯಿತಿ ಕಟ್ಟೆಯಲ್ಲಿ ಅರಳಿದ ಕಮಲ. 5 ಪಟ್ಟಣ ಪಂಚಾಯಿತಿ, 1 ನಗರ ಸಭೆಗೆ ಚುನಾವಣೆ. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ, ರಾಯಚೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಥಳೀಯ ಚುನಾವಣೆ. ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಅಲೆ. 5 ಪಟ್ಟಣ ಪಂಚಾಯಿತಿ, 1 ನಗರ ಸಭೆ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. ಪಂಚಾಯಿತಿ ಕಟ್ಟೆಯಲ್ಲಿ ಈಗ ಬಿಜೆಪಿಯ ಕಮಲ ಅರಳಿದೆ. 5 ಪಟ್ಟಣ ಪಂಚಾಯಿತಿ, 1 ನಗರ ಸಭೆಗೆ ಚುನಾವಣೆ. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ, ರಾಯಚೂರು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಥಳೀಯ ಚುನಾವಣೆಯನ್ನ ಮಾಡಲಾಯಿತು. ಫಲಿತಾಂಶ ಕೂಡ ಹೊರಬಿದ್ದಿದೆ. ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಅಲೆ ಇದೆ. 5 ಪಟ್ಟಣ ಪಂಚಾಯಿತಿ, 1 ನಗರ ಸಭೆ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. ಸದ್ಯಕ್ಕೆ 5 ಪಟ್ಟಣ ಪಂಚಾಯಿತಿ, 1 ನಗರ ಸಭೆಗೆ ಚುನಾವಣೆಯನ್ನ ಮಾಡಲಾಗಿದೆ. ಈ ಒಂದು ಚುನಾವಣೆಯಲ್ಲಿ ಈಗ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. ಈ ಒಂದು ಗ್ಯಾರಂಟಿಗಳಿಂದ ಸದ್ಯಕ್ಕೆ ನಾವು ಮುಂದೆಯೂ ಕೂಡ ಚುನಾವಣೆಗಳಲ್ಲಿ ಗೆಲುವನ್ನ ಸಾಧಿಸೇ ಸಿದ್ಧ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ನವರು. ಆದ್ರೆ ಈಗ ಸ್ಥಳೀಯ ಚುನಾವಣೆಯಲ್ಲೇ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. ಇನ್ನು ಲೋಕಲ್ನಲ್ಲಿ ಬಿಜೆಪಿಯ ಹವಾ ಯಾವ ರೀತಿ ಇದೆ ಅಂತ ಅಂದರೆ, ಪಂಚಾಯಿತಿಯಲ್ಲಿ ಉತ್ತರ ಕನ್ನಡ ಮಂಕಿ ಅಲ್ಲಿ ಸದ್ಯಕ್ಕೆ ಗೆಲುವಿನ ನಗೆಯನ್ನ ಬೀರಿದೆ. ಲೋಕಲಲ್ಲಿ ಜಯ ಸಾಧಿಸಿದೆ ಬಿಜೆಪಿ. ಬೆಂಗಳೂರು ಗ್ರಾಮಾಂತರ ಬಾಶೆಟ್ಟಿಹಳ್ಳಿಯಲ್ಲೂ ಕೂಡ ಗೆಲುವನ್ನು ಸಾಧಿಸಿದೆ. ಸದ್ಯಕ್ಕೆ ಬಿಜೆಪಿಯವರು ಬಹಳ ಖುಷಿಯಲ್ಲಿದ್ದಾರೆ. ಏಕೆಂತಂದರೆ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಈಗ ಜನ ಕೈ ಹಿಡಿದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲೂ ಕೂಡ ಗೆಲುವಿನ ನಗೆ ಬೀರಿದ್ದಾರೆ ಬಿಜೆಪಿಯವರು. ಇನ್ನು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ, ರಾಯಚೂರು ಅಲ್ಲೆಲ್ಲ ಈಗ ಸದ್ಯಕ್ಕೆ ರಾಯಚೂರು, ತುರುವೇಹಳ್ಳ ಅಲ್ಲೂ ಕೂಡ ನಗರಸಭೆಯಲ್ಲಿ ಕಮಾಲ್ ಮಾಡಿದೆ. ಅಲ್ಲಂತೂ ಸಂಭ್ರಮಾಚರಣೆ ಬಹಳ ಜೋರಾಗಿ ನಡೀತಾ ಇದೆ. ಸದ್ಯಕ್ಕೆ ಬಿಜೆಪಿಗೆ ಲೋಕಲ್ ಜಯ ಸಿಕ್ಕಿದೆ. ಡಿಸೆಂಬರ್ 21ರಂದು ನಡೆದಿದ್ದ ಸ್ಥಳೀಯ ಚುನಾವಣೆ. ಸ್ಥಳೀಯ ಸಂಸ್ಥೆಗಳ ಒಟ್ಟು 78 ಕ್ಷೇತ್ರಗಳಿಗೆ ಚುನಾವಣೆ. 49 ಸ್ಥಳೀಯ ಕ್ಷೇತ್ರಗಳಿಗೆ ಬಿಜೆಪಿಗೆ ಭರ್ಜರಿ ಜಯ ಸಿಕ್ಕಿದೆ. 4 ಪಟ್ಟಣ ಪಂಚಾಯಿತಿಗಳಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ 23 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ. ಎಸ್ಡಿಪಿಐ 3 ಮತ್ತು ಜೆಡಿಎಸ್ 1 ಕ್ಷೇತ್ರದಲ್ಲಿ ಜಯ. 2 ಕ್ಷೇತ್ರಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ದಾರೆ. ಡಿಸೆಂಬರ್ 21ರಂದು ಸ್ಥಳೀಯ ಚುನಾವಣೆ ನಡೆದಿತ್ತು. ಈ ಸ್ಥಳೀಯ ಸಂಸ್ಥೆಗಳ ಒಟ್ಟು 78 ಕ್ಷೇತ್ರಗಳಿಗೆ ಚುನಾವಣೆಯನ್ನ ಮಾಡಲಾಗಿತ್ತು. ಇನ್ನು ಈ ಒಂದು 78 ಕ್ಷೇತ್ರಗಳಲ್ಲಿ 49 ಸ್ಥಳೀಯ ಕ್ಷೇತ್ರಗಳಿಗೆ ಬಿಜೆಪಿ ಭರ್ಜರಿ ಜಯವನ್ನ ಸಾಧಿಸಿದೆ. ಇನ್ನು 4 ಪಟ್ಟಣ ಪಂಚಾಯಿತಿಗಳಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದೆ. ಇನ್ನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಗಮನಿಸ್ತಾ ಹೋದ್ರೆ ಕೇವಲ 23 ಕ್ಷೇತ್ರಗಳಲ್ಲಿ ಮಾತ್ರ ಜಯವನ್ನ ಸಾಧಿಸಿರುವಂಥದ್ದು. ಇನ್ನು ಬಿಜೆಪಿ 49 ಜಯಭೇರಿ ಸಾಧಿಸಿದ್ರೆ
ಕೇವಲ ಆಡಳಿತ ಪಕ್ಷ ಕಾಂಗ್ರೆಸ್ 23 ಕ್ಷೇತ್ರಗಳಲ್ಲಿ ಮಾತ್ರ ಜಯ ಸಾಧಿಸಿದೆ. ಇನ್ನು ಎಸ್ಡಿಪಿಐ ಗಮನಿಸ್ತಾ ಹೋದ್ರೆ 3, ಜೆಡಿಎಸ್ 1 ಕ್ಷೇತ್ರದಲ್ಲಿ ಜಯವನ್ನ ಸಾಧಿಸಿದೆ. 2 ಕ್ಷೇತ್ರಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಸದ್ಯಕ್ಕಂತೂ ಹಳ್ಳಿಗಳಲ್ಲಿ ಬಿಜೆಪಿಯ ಕೈ ಹಿಡಿದಿದ್ದಾರೆ ಮತದಾರ ಪ್ರಭುಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬಿಜೆಪಿಗೆ ಜಯಭೇರಿ. ಬಜಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. 2 ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿಗೆ ಭರ್ಜರಿಯಾಗಿ ಜಯ ಸಿಕ್ಕಿದೆ. ಬಜಪೆ ಪಟ್ಟಣ ಪಂಚಾಯಿತಿಯ 19 ಸ್ಥಾನಗಳಲ್ಲಿ ಬಿಜೆಪಿ 11, ಕಾಂಗ್ರೆಸ್ 4, ಎಸ್ಡಿಪಿಐ 3 ಮತ್ತು ಪಕ್ಷೇತರ 1 ಸ್ಥಾನದಲ್ಲಿ ಜಯವನ್ನ ಸಾಧಿಸಿದೆ. ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿಯಲ್ಲೂ ಕೂಡ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿದೆ. 18 ಸ್ಥಾನಗಳಲ್ಲಿ ಬಿಜೆಪಿ 10, ಕಾಂಗ್ರೆಸ್ 8 ಸ್ಥಾನಗಳಲ್ಲಿ ಜಯ. 2011ರಲ್ಲಿ ರಚನೆಯಾಗಿದ್ದ ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಿಜೆಪಿ ಜಯಭೇರಿಯನ್ನ ಸಾಧಿಸಿದೆ. ಬಜಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. 2 ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿಯ ಜಯಭೇರಿಯನ್ನ ಸಾಧಿಸಿದೆ. ನೀವು ಗಮನಿಸ್ತಾ ಇದ್ದೀರಾ ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿಯಲ್ಲಿ ಯಾವ ರೀತಿ ಜಯಭೇರಿಯನ್ನ ಸಾಧಿಸಿದೆ ಅಂತ. ಬಿಜೆಪಿ 10 ಕ್ಷೇತ್ರ, ಕಾಂಗ್ರೆಸ್ 8, ಇತರೆ ಯಾವುದೇ ರೀತಿಯ ಸ್ಥಾನವನ್ನು ಗಳಿಸಿಲ್ಲ. ಬಹಳ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿಯ ಬಳಿ. ಏಕೆಂತಂದ್ರೆ ಈಗ ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ. ಸ್ಥಳೀಯ ಮಟ್ಟದಲ್ಲಿ ಜನರು ಕೈ ಹಿಡಿದಿದ್ದಾರೆ. ಏಕೆಂತಂದ್ರೆ ಒಂದು ಪಕ್ಷ ಸಂಘಟನೆ ಮಾಡಬೇಕು ಅಥವಾ ಒಂದು ಪಕ್ಷ ಬಲವರ್ಧನೆ ಆಗಬೇಕು ಅಂತಂದ್ರೆ ಸ್ಥಳೀಯ ಚುನಾವಣೆಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಪಟ್ಟಣ ಪಂಚಾಯಿತಿ ಆಗಿರಬಹುದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸತತ 6 ಬಾರಿ ಗೆದ್ದಿದ್ದ ಕಾಂಗ್ರೆಸ್ಸಿಗನಿಗೆ ಭಾರಿ ಮುಖಭಂಗ ಆಗಿದೆ. ಕಿನ್ನಿಗೋಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರಿಗೆ ಸೋಲು ಸಿಕ್ಕಿದೆ. ವಾರ್ಡ್ ನಂಬರ್ 16ರಲ್ಲಿ ಬಿಜೆಪಿಯ ಪ್ರಣೀಕ್ಗೆ ಗೆಲುವು ಸಿಕ್ಕಿದೆ. ಹೋರಾಟಗಳಲ್ಲಿ ಗುರುತಿಸಿಕೊಂಡಿದ್ದ ಪ್ರಣೀಕ್ ಕೈ ಹಿರಿಯ ನಾಯಕ ಟಿಎಚ್ ಮೈಯದಿಗೆ ಸೋಲು. ಸತತ 6 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ರು ಟಿಎಚ್ ಮಯ್ಯದೇವರು. ಆದ್ರೆ ಈ ಬಾರಿ ಸೋಲನ್ನ ಅನುಭವಿಸಬೇಕಾಯಿತು. ಸತತ 6 ಬಾರಿ ಗೆದ್ದಿದ್ರು ಕಾಂಗ್ರೆಸ್ಸಿನವರೇ. ಸತತವಾಗಿ 6 ಬಾರಿಯೂ ಕೂಡ ಜಯಬೇರಿಯನ್ನ ಸಾಧಿಸ್ತಾ ಇದ್ರು. ಆದ್ರೆ ಈಗ ಭಾರಿ ಮುಖಭಂಗ ಆಗಿದೆ. 6 ಬಾರಿ ಗೆದ್ದವರು ಈ ಬಾರಿ ಸೋಲನ್ನ ಅನುಭವಿಸಬೇಕಾಯಿತು. ಕಿನ್ನಿಗೋಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗೂ ಕೂಡ ಇದ್ರು. ಆದ್ರೆ ಈಗ ಸೋಲನ್ನ ಎದುರಿಸಬೇಕಾಗಿದೆ. ವಾರ್ಡ್ ನಂಬರ್ 16ರಲ್ಲಿ ಬಿಜೆಪಿಯ ಪ್ರಣೀಕ್ಗೆ ಗೆಲುವು ಸಿಕ್ಕಿದೆ. ಹೋರಾಟಗಳಲ್ಲಿ ಪ್ರಣೀಕ್ ಅವರು ಗುರುತಿಸಿಕೊಂಡಿದ್ರು ತಮ್ಮನ್ನ ತಾವು. ಸದ್ಯಕ್ಕೆ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಆದರೆ 6 ಬಾರಿ ಮತದಾರರು ಕೈ ಹಿಡಿದಿದ್ದಂತಹ ಟಿಎಚ್ ಮಯ್ಯದಿ ಅವರು ಈಗ ಸೋಲನ್ನು ಅನುಭವಿಸುತ್ತಿರುವಂಥದ್ದು ಬಹಳ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಒಂದು ಕಡೆ ಗ್ಯಾರಂಟಿಗಳು ಎಲ್ಲೂ ಕೂಡ ವರ್ಕ್ ಆಗ್ತಾ ಇಲ್ವಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಸಾಕಷ್ಟು ಕೆಲವೊಂದಿಷ್ಟು ನಾವು ಗಮನಿಸ್ತಾ ಇರ್ಬೋದು, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ಮುಖ್ಯವಾಗಿ ಅಭಿವೃದ್ಧಿ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇಲ್ಲ ಅಂತ ಆರೋಪ ಕೂಡ ಇತ್ತು. ಹಾಗಾಗಿ ಏನಾದರೂ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾ ಇಲ್ವಾ ಮತದಾರರು? ಒಂದೇ ಮತದಿಂದ ಗೆದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ, ಬಜಪೆ ಪಟ್ಟಣ ಪಂಚಾಯಿತಿ 9ನೇ ವಾರ್ಡ್ ಶಾಂತಿಗುಡ್ಡೆಯಿಂದ ಸ್ಪರ್ಧೆ. ಬಿಜೆಪಿಯಿಂದ ಸ್ಪರ್ಧಿಸಿದ್ದ ರಿತೇಶ್ ಶೆಟ್ಟಿಗೆ ಗೆಲುವು. ಎಸ್ಡಿಪಿಐ ರಫೀಕ್ ಎದುರು ಜಸ್ಟ್ 1 ಮತದಿಂದ ಗೆಲುವನ್ನ ಸಾಧಿಸಿದ್ದಾರೆ. ರಿತೇಶ್ ಶೆಟ್ಟಿ ಬಿಜೆಪಿ 160, ರಫೀಕ್ ಎಸ್ಡಿಪಿಐ 159. ಕೈ ಅಭ್ಯರ್ಥಿ ಸಾಹುಲ್ ಹಮೀದ್ಗೆ ಸಿಕ್ಕಿದ್ದು 96 ಮತ. ಒಂದೇ ಮತದಿಂದ ಗೆದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ. ಬಜಪೆ ಪಟ್ಟಣ ಪಂಚಾಯಿತಿ 9ನೇ ವಾರ್ಡ್ನಲ್ಲಿ ಸದ್ಯಕ್ಕೆ ಗೆದ್ದು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಬಹಳ ಖುಷಿಯಲ್ಲಿದ್ದಾರೆ ಬಿಜೆಪಿಯವರು. ಏಕೆಂತಂದ್ರೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ಗಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಗೆದ್ದು ಬೀಗಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ತಮ್ಮ ಪಕ್ಷವನ್ನ ಒಂದು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಹಳ್ಳಿಗಳಲ್ಲಿ ಈಗ ಸ್ಥಳೀಯ ಚುನಾವಣೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜನರ ನಾಡಿ ಮಿಡಿತವನ್ನ ಅರಿಬೇಕು ಅಂತ ಅಂದ್ರೆ ಹಳ್ಳಿಗಳಲ್ಲಿ ಜನರ ಭಾವನೆ ಯಾವ ರೀತಿ ಇದೆ, ಯಾವ ಪಕ್ಷಕ್ಕೆ ಹಳ್ಳಿಗಳಲ್ಲಿ ಜನರು ಒಲವನ್ನ ತೋರಿಸ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಳ್ಳಿಗಳಿಂದ ಒಂದು ನಾಡಾಗೋದು. ಹಾಗಾಗಿ ಈಗ ಏನು ಬಿಜೆಪಿಯ ಕೈ ಹಿಡಿದಿದ್ದಾರೆ ಮತದಾರ ಪ್ರಭುಗಳು. ಕಾಂಗ್ರೆಸ್ ಎಷ್ಟೇ ಗ್ಯಾರಂಟಿ ಕೊಟ್ಟರು ಕೂಡ ಗ್ಯಾರಂಟಿ ಸರ್ಕಾರದ ಕೈ ಹಿಡಿದಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ
ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಅಂತ ಹೇಳಬಹುದು. ಉತ್ತರ ಕನ್ನಡದಲ್ಲೂ ಕೂಡ ಬಿಜೆಪಿ ಜಯವನ್ನ ಸಾಧಿಸಿದೆ ಆ ಪಂಚಾಯಿತಿಯಲ್ಲಿ. ಹಾಗಾಗಿ ಒಂದು ಕಡೆ ಸೆಲೆಬ್ರೇಷನ್ ಕೂಡ ಜೋರಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬಿಜೆಪಿಯವರು ತಳಮಟ್ಟದಿಂದ ತಮ್ಮ ಪಕ್ಷವನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಮುಂದೆ ಏನು ಮಾಡುತ್ತೆ ಅಂತ ನೋಡಬೇಕಾಗುತ್ತೆ. ಸ್ಥಳೀಯ ಚುನಾವಣೆ ಮುಂಬರುವಂತಹ ಎಲ್ಲಾ ಎಲೆಕ್ಷನ್, ಒಂದು ವಿಧಾನಸಭಾ ಎಲೆಕ್ಷನ್ ಆಗಿರಬಹುದು, ಯಾವುದೇ ಎಲೆಕ್ಷನ್ ಆಗಿರಬಹುದು, ಸ್ಥಳೀಯ ಚುನಾವಣೆಯ ಒಂದು ಎಫೆಕ್ಟ್ ಇದ್ದೇ ಇರುತ್ತೆ. ಕಾಂಗ್ರೆಸ್ಗೆ ಸೆಡ್ಡು ಹೊಡೆದ ಪಕ್ಷೇತರ ಸಿರಾಜ್ಗೆ ಗೆಲುವು. ಬಜಪೆ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕೈಗೆ ಮುಖಭಂಗ. ಕೈ ಟಿಕೆಟ್ ನೀಡದಿದ್ದಕ್ಕೆ ಪಕ್ಷೇತರವಾಗಿ ಸಿರಾಜ್ ಕಣಕ್ಕಿಳಿದಿದ್ರು. ಬಜಪೆಯ ಗೋಪಲ್ಕೆ 4ನೇ ವಾರ್ಡ್ಗೆ ಚುನಾವಣೆ. ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ನಾಸಿರ್ ಎದುರು ಗೆಲುವನ್ನು ಸಾಧಿಸಿದ್ದಾರೆ. ಸಿರಾಜ್ 115 ಮತಗಳ ಅಂತರದ ಗೆಲುವು. ಕೈಗೆ ಮುಖಭಂಗ ಆಗಿದೆ. ಯಾಕೆಂತಂದ್ರೆ ಸಿರಾಜ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಕಾಂಗ್ರೆಸ್ಗೆ ಸೆಡ್ಡು ಹೊಡೆದ ಪಕ್ಷೇತರ ಸಿರಾಜ್ಗೆ ಗೆಲುವು ಸಿಕ್ಕಿದೆ. ಬಜಪೆ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕೈಗೆ ಭಾರಿ ಮುಖಭಂಗ ಆಗಿದೆ. ಕೈ ಟಿಕೆಟ್ ನೀಡದಿದ್ದಕ್ಕೆ ಸದ್ಯಕ್ಕೆ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಆ ಒಂದು ಸ್ಪರ್ಧೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ನವರಿಗೆ ಭಾರಿ ಮುಖಭಂಗ ಆಗಿದೆ. ಕಾಂಗ್ರೆಸ್ನಲ್ಲೇ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ಗೆ ಒಂದು ಕ್ಷೇತ್ರ ಕೂಡ ಸಿಗ್ತಾ ಇತ್ತು. ಆದರೆ ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿ ಜಯವನ್ನ ಸಾಧಿಸಿದ್ದಾರೆ. ಎಸ್ಡಿಪಿಐ ರಫೀಕ್ ಎದುರು ಜಸ್ಟ್ 1 ಮತದಿಂದ ಸದ್ಯಕ್ಕೆ ಗೆಲುವನ್ನ ಸಾಧಿಸಿದ್ದಾರೆ. ಸಚಿವರ ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ಭಾರಿ ಮುಖಭಂಗ. ಮೊದಲ ಬಾರಿಗೆ ಪಂಚಾಯಿತಿ ಚುಕ್ಕಾಣಿ ಹಿಡಿದ ಬಿಜೆಪಿ. ಮಂಕಾಳ್ ವೈದ್ಯ ಕ್ಷೇತ್ರದಲ್ಲಿ ಕೈ ಹಿಡಿಯದ ಮತದಾರ. ಮಂಕಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದೆ. ಹೊನ್ನಾವರದಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮಂಕಿ ಪಟ್ಟಣ ಪಂಚಾಯತ್ನಲ್ಲಿ ಬಿಜೆಪಿ ಜಯಭೇರಿಯನ್ನ ಸಾಧಿಸಿದೆ. 12 ಕ್ಷೇತ್ರಗಳ ಗೆದ್ದು ಅಧಿಕಾರವನ್ನ ಕಮಲ ಪಡೆ ಹಿಡಿದಿದೆ. 20 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಬಿಜೆಪಿಗೆ ಗೆಲುವು ಸಿಕ್ಕಿದೆ. ಸಚಿವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಈಗ ಭಾರಿ ಮುಖಭಂಗ ಆಗಿದೆ. ಮೊದಲ ಬಾರಿಗೆ ಸದ್ಯಕ್ಕೆ ಒಂದು ಪಟ್ಟಣ ಪಂಚಾಯಿತಿಯ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಸಚಿವರ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗಿರೋದು ಬಹಳ ಒಂದು ಆಶ್ಚರ್ಯದ ಸಂಗತಿಯಾಗಿದೆ ಕಾಂಗ್ರೆಸ್ಸಿಗರಿಗೆ. ಮೊದಲ ಬಾರಿಗೆ ಪಂಚಾಯಿತಿಯ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಬಿಜೆಪಿಯವರು. ಮಂಕಾಳ ವೈದ್ಯ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳು ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರದ ಕೈ ಹಿಡಿದಿಲ್ಲ. ಮಂಕಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿಯವರು ಭರ್ಜರಿ ಗೆಲುವನ್ನ ಪಡ್ಕೊಂಡಿದ್ದಾರೆ. ಹೊನ್ನಾವರದಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ. ಕೇವಲ ಮಂಕಿ ಪಟ್ಟಣ ಅಷ್ಟೇ ಅಲ್ಲ, ಸಾಕಷ್ಟು ಕಡೆಯಲ್ಲಿ ಬಿಜೆಪಿಯವರು ಗೆಲುವನ್ನು ಸಾಧಿಸಿರೋದ್ರಿಂದ ಬಹಳ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮಂಕಿ ಪಟ್ಟಣದಲ್ಲಿ ಬಿಜೆಪಿಯವರಿಗೆ 12 ಸ್ಥಾನಗಳು ಸಿಕ್ಕಿದೆ 20 ಸ್ಥಾನಗಳ ಪೈಕಿ. ಹಾಗಾಗಿ ಬಹಳ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಕೇವಲ 8 ಸ್ಥಾನಗಳು ಸಿಕ್ಕಿದೆ. ಈ ಥರ ಯಾವುದೇ ರೀತಿಯ ಸ್ಥಾನವನ್ನು ಗಳಿಸ್ಕೊಂಡಿಲ್ಲ. ಒಂದು ಕಡೆ ಬಿಜೆಪಿಯವರಂತೂ ಬಹಳ ಖುಷಿಯಲ್ಲಿ ಎಲ್ಲ ಕಡೆಯೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ.